ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟೆಂಟಾಗಿ ಲೋನನ್ನು ತೊಗೊಳ್ಳುವಂಥ ಒಂದು ಅಪ್ಲಿಕೇಶನ್ನ ನಿಮಗಾಗಿ ತೊಗೊಂಡು ಬಂದಿದ್ದೀನಿ. ನಿಮಗೇನಾದರೂ ಎಲ್ಲಿ ಲೋನ್ ಸಿಗ್ತಾ ಇಲ್ಲ, ಎಷ್ಟೊಂದು ಅಪ್ಲಿಕೇಶನಲ್ಲಿ ಪರ್ಸ್ನಲ್ ಲೋನ್ ಅಪ್ಲೈ ಮಾಡ್ಕೊಂಡಿರ್ತೀರ, ಬಟ್ ನಿಮಗೆ ಇನ್ನೂ ಲೋನ್ ಅನ್ನೋದು ಸಿಕ್ಕಿಲ್ಲ ಅಂತಂದರೆ ನೀವು ಈ ಒಂದು ಅಪ್ಲಿಕೇಶನಿಂದ ಲೋನನ್ನು ತೊಗೋಬೋದಾಗಿದೆ. ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಕ್ಯಾಶಿ ಅನ್ನೋ ಒಂದು ಅಪ್ಲಿಕೇಶನ್ ಆಗಿದೆ. ಈ ಒಂದು ಅಪ್ಲಿಕೇಶನ್ ಏನಿದೆ ಇನ್ಸ್ಟೆಂಟಾಗಿ ಪರ್ಸ್ನಲ್ ಲೋನ್ ಅನ್ನೋದು ಕೊಡ್ತಾ ಇದೆ. ಸೊ ಇದಕ್ಕೆ ಕ್ಯಾಶಿ ಇನ್ಸ್ಟೆಂಟ್ ಪರ್ಸ್ನಲ್ ಲೋನ್ ಆ್ಯಪ್ ಅಂತ ಕೂಡ ಇನ್ನೊಂದು ಹೆಸರಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು 4.4 ರಿವ್ಯೂಸ್ ಇದೆ, ಹಾಗೆ ಇಲ್ಲಿ 3+ ರೇಟೆಡ್ ಇದೆ, ಹಾಗೆ 10 ಮಿಲಿಯನ್ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಫೈನಾನ್ಸ್ಗೆ ತುಂಬಾ ಯೂಸ್ಫುಲ್ ಆಗಿದೆ. ಹಾಗೆ ಈ ಅಪ್ಲಿಕೇಶನ್ ಏನಿದೆ ಟ್ರಸ್ಟೆಡ್ ಬೈ 40 ಮಿಲಿಯನ್ ಯೂಸರ್ಸ್. ಸೊ ಈ ಒಂದು ಅಪ್ಲಿಕೇಶನ್ನ 40 ಮಿಲಿಯನ್ ಯೂಸರ್ಸ್ ಏನಿದ್ದಾರೆ ಟ್ರಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಪರ್ಸ್ನಲ್ ಲೋನ್ಗೆ ಈಸಿ ಆ್ಯಂಡ್ ಇನ್ಸ್ಟೆಂಟ್ ಆಗಿ ನಮಗೆ ಲೋನ್ ಅನ್ನೋದು ಕೊಡ್ತಾ ಇದ್ದಾರೆ. ಅಪ್ ಟು ನಮಗೆ 3 lakhsವರೆಗೂ ವಿತಿನ್ ಮಿನಿಟಲ್ಲಿ ಲೋನ್ ಅನ್ನೋದು ಅಪ್ರೂವಲ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಎನಿ ಟೈಮ್ ಎನಿವೇರ್ ನಮಗೆ ಲೋನ್ ಅನ್ನೋದು ಸಿಗ್ತಾ ಇದೆ. ಸೊ ಮನೆಯಲ್ಲೇ ಕೂತ್ಕೊಂಡು ನಾವು ಲೋನ್ನ ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ ಇಲ್ಲಿ ಡಾಕ್ಯುಮೆಂಟ್ಸ್ ಕೂಡ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದರೆ ಆಯಿತು, ನಮಗೆ ಇನ್ಸ್ಟೆಂಟಾಗಿ ಲೋನ್ ಅನ್ನೋದು ಸಿಗ್ತಾ ಇದೆ. ಜೊತೆಗೆ ನಾವಿಲ್ಲಿ ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಕೂಡ ಚೆಕ್ ಮಾಡ್ಕೋಬಹುದಾಗಿದೆ. ಕೆಲವೊಂದು ಕಡೆ ನಾವು ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡಬೇಕು ಅಂದರೆ ಪೇ ಮಾಡಬೇಕಾಗುತ್ತೆ, ಬಟ್ ಇಲ್ಲಿ ಫ್ರೀಯಾಗಿ ನಾವು ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡ್ಕೋಬಹುದು. ಇಲ್ಲಿ ಇನ್ನೊಂದು ಬೆಸ್ಟ್ ಆಪ್ಷನ್ ಬಂದುಬಿಟ್ಟು ನಮಗೆ ಇಲ್ಲಿ ಟ್ರಾವೆಲ್ ಒಂದು ಚಾರ್ಜಸ್ ಏನಿರುತ್ತೆ, ಟ್ರಾವೆಲ್ ಒಂದು ಟಿಕೆಟ್ಸ್ ಏನಿರುತ್ತೆ ನಾವು ಬುಕ್ ಕೂಡ ಮಾಡ್ಕೋಬಹುದಾಗಿದೆ. ಸೊ ಈಸಿಯಾಗಿ ನಾವು ಟ್ರೈನ್ ಅಥವಾ ಬೇರೆ ವೆಹಿಕಲ್ ಟ್ರಾವೆಲ್ ಮಾಡೋ ಅಂಥ ಒಂದು ವೆಹಿಕಲ್ನ ಬುಕ್ಕಿಂಗ್ ಕೂಡ ನಾವು ಇಲ್ಲಿ ಮಾಡ್ಕೋಬಹುದು. ಹಾಗೆ ಇದು ಇಂಡಿಯನ್ಸ್ ಟ್ರಸ್ಟೆಡ್ ಲೋನ್ ಆ್ಯಪ್ ಅಂತಲೇ ಹೇಳ್ಬೋದು, ಬಿಕಾಸ್ ಇದು 100% ಸೆಕ್ಯೂರ್ ಆಗಿದೆ, ಹಾಗೆ 100% ಡಿಜಿಟಲ್ ಆಗಿ ಪ್ರೋಸೆಸ್ ಇದೆ. ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಿಮಗೆ ತಿಳ್ಕೋಬೇಕು, ಇಂಟ್ರೆಸ್ಟ್ ಇತ್ತು, ನಿಮಗೆ ಕಂಟಿನ್ಯೂ ಮಾಡ್ಕೋಬೇಕು ನಾನು ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಪ್ರೋಸೆಸ್ನ ಅಂತ ನಿಮಗೆ ಇದ್ದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ದೇನೆ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಗೆಟ್ ಸ್ಟಾರ್ಟೆಡ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಮಗೆ ಪರ್ಮಿಷನ್ಸ್ನ ಕೇಳ್ತಾ ಇದೆ. ಸೊ ಫೋನ್, ಹಾಗೆ ಇನ್ಸ್ಟಾಲ್ಡ್ ಆ್ಯಪ್ಸ್, ಲೊಕೇಶನ್, ಟ್ರಾನ್ಸಾಕ್ಷನ್, SMS, ಹಾಗೆ ಇಲ್ಲಿ ಫೋನ್ ನಂಬರ್, ಈ ರೀತಿಯಾಗಿ ಹಲವಾರು ಆಪ್ಷನ್ಸ್ ಪರ್ಮಿಷನ್ಸ್ನ ಕೇಳ್ತಾ ಇರುತ್ತೆ. ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲಿ ಪರ್ಮಿಷನ್ಸ್ಗೆ ಅಲೋ ಕೊಡಿ. ನೆಕ್ಸ್ಟ್ ಇಲ್ಲಿ ನಮ್ಮ ಒಂದು ಮೊಬೈಲ್ ನಂಬರ್ನ ಕೇಳುತ್ತೆ, ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲಿ OTPನ ಕಳಿಸ್ತಾರೆ, OTP ಕೂಡ ಎಂಟರ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಪ್ಯಾನ್ ಇದೇನಾ ಅಂತ ಕೇಳ್ತಾ ಇದೆ. ನಿಮ್ಮ ಒಂದು ಪ್ಯಾನ್ ನಂಬರ್ ಕರೆಕ್ಟ್ ಇತ್ತು ಅಂದರೆ ಎಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಮ್ಮ ಒಂದು ಡೀಟೇಲ್ಸ್ನ ಕೇಳುತ್ತೆ. ಸೊ ಈ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇತ್ತು ಅಂದರೆ ನಾವು ಕಂಟಿನ್ಯೂ ಮಾಡ್ಕೋಬೇಕು. ಇಲ್ಲಿ ನಮಗೆ ಫುಲ್ ನೇಮ್, ಹಾಗೆ ನಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್, ಹಾಗೆ ನಮ್ಮ ಒಂದು ಡೇಟ್ ಆಫ್ ಬರ್ತ್, ಪರ್ಸ್ನಲ್ ಇಮೇಲ್ ID, ಹೀಗೆ ಹಲವಾರು ಡೀಟೇಲ್ಸ್ನ ಕೇಳುತ್ತೆ. ಹಾಗೆ ನಮ್ಮ ಒಂದು ಎಂಪ್ಲಾಯ್ಮೆಂಟ್ ಸ್ಟೇಟಸನ್ನು ಕೇಳ್ತಾ ಇದೆ. ಸೊ ನೀವೇನಾದರೂ ಸ್ಯಾಲ್ರಿಡಾ ಅಥವಾ ಸೆಲ್ಫ್ ಎಂಪ್ಲಾಯ್ಡಾ ಅಥವಾ ಅನ್ಎಂಪ್ಲಾಯ್ಡಾ ಏನಿದ್ದೀರಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಚೆಕ್ ಮೈ ಎಲಿಜಿಬಿಲಿಟಿ ನಾವು ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಹಾಗೆ ನೀವೇನಾದರೂ ಸ್ಯಾಲ್ರಿಡ್ ಇದ್ರಿ ಅಂತ ಅಂದ್ಕೊಳ್ರಿ. ನೆಕ್ಸ್ಟ್ ನಮಗೆ ಮಂತ್ಲಿ ಸ್ಯಾಲ್ರಿ ಎಷ್ಟಿರುತ್ತೆ, ಮಂತ್ಲಿ ಇನ್ಕಮ್ ಎಷ್ಟು ಬರುತ್ತೆ ಅನ್ನೋದನ್ನು ಕೇಳುತ್ತೆ. ಸೊ ನಿಮ್ಮ ಒಂದು ಸ್ಯಾಲ್ರಿನ ಎಂಟರ್ ಮಾಡಿಕೊಂಡು, ಹಾಗೆ ನಿಮ್ಮ ಒಂದು ಸ್ಯಾಲ್ರಿ ಬ್ಯಾಂಕಿಗೆ ಬರುತ್ತಾ ಅಥವಾ ಚೆಕ್ಕಲ್ಲಿ ರೂಪದಲ್ಲಿ ಬರುತ್ತಾ ಅಥವಾ ಕ್ಯಾಶಲ್ಲಿ ಬರುತ್ತಾ, ಯಾವ ರೂಪದಲ್ಲಿ ನಿಮಗೆ ಬರುತ್ತೆ ಸ್ಯಾಲ್ರಿ ಅನ್ನೋದು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಎಲ್ಲ ಡೀಟೇಲ್ಸ್ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಹಲವಾರು ಲೋನ್ಸ್ ಅನ್ನೋದು ಸಿಗ್ತಾ ಇದೆ. ಹೋಮ್ ಲೋನ್, ಹಾಗೆ ಪರ್ಸ್ನಲ್ ಲೋನ್, ಬಿಸ್ನೆಸ್ ಲೋನ್, ಅದರ್ ಲೋನ್ಸ್, ಈ ರೀತಿಯಾಗಿ ಹಲವಾರು ಲೋನ್ಸ್ನ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ ಅಲ್ವಾ. ನಿಮ್ಗೆ ಯಾವ ಲೋನ್ ಬೇಕು ಅದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ನಮ್ಮ ಒಂದು ಪೋರ್ಟ್ಫೋಲಿಯೋ ಅನ್ನೋದು ಏನಿರುತ್ತೆ ಡಿಜಿಟಲ್ ಗೋಲ್ಡಲ್ಲಿ ಎಕ್ಸ್ಪ್ಯಾಂಡ್ ಕೂಡ ನಾವು ಮಾಡ್ಕೋಬಹುದು. ಹಾಗೆ ನಾವಿಲ್ಲಿ ಇನ್ವೆಸ್ಟ್ ಕೂಡ ಮಾಡ್ಕೋಬಹುದು, ಅಪ್ ಟು 13%ವರೆಗೂ ಅರ್ನ್ ಕೂಡ ಮಾಡ್ಕೋಬಹುದಾಗಿದೆ. ಹಾಗೆ ಇಲ್ಲಿ ಕ್ರೆಡಿಟ್ ಕಾರ್ಡ್ ಅನ್ನೋದು ಏನಿದೆ ರೆಡಿ ಕೂಡ ಮಾಡ್ಕೋಬಹುದು. ಸೊ ಪರ್ಸ್ನಲ್ ಲೋನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಲೋನ್ ಟೈಪ್ ಯಾವ್ದು ಬೇಕು, ಸೆಲೆಕ್ಟ್ ಲೋನ್ ಅಂತ ಹೇಳ್ತಾ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಹೋಮ್ ಲೋನಾ, ಪರ್ಸ್ನಲ್ ಲೋನಾ, ಬಿಸ್ನೆಸ್ ಲೋನಾ ಅಂತ ಕೇಳ್ತಾ ಇದೆ ಅಲ್ವಾ, ಪರ್ಸ್ನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಲೋನ್ ರಿಕ್ವೈರ್ಮೆಂಟ್ಸ್ ಅಂತ ಕೇಳ್ತಾ ಇದೆ ಅಲ್ವಾ, ಇಲ್ಲಿ ಲೋನ್ ಅಮೌಂಟ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಟೆನ್ಯೂರ್ನ ಸೆಲೆಕ್ಟ್ ಮಾಡಿಕೊಂಡು ರೇಟ್ ಆಫ್ ಇಂಟ್ರೆಸ್ಟ್ ಅನ್ನೋದು ತೋರಿಸುತ್ತೆ. ಇಲ್ಲಿ EMI ಆಪ್ಷನ್ಸ್ ಕೂಡ ನಮಗೆ ತೋರಿಸುತ್ತೆ. ಸೊ EMI ಆಪ್ಷನ್ಸನ್ನೆಲ್ಲ ನೋಡಿಕೊಂಡು ನಮ್ಮ ಒಂದು ಪ್ರಿನ್ಸಿಪಲ್ ಅಮೌಂಟ್ ಹಾಗೆ ಇಂಟ್ರೆಸ್ಟ್ನ ನೋಡಿಕೊಂಡು ಫೈಂಡ್ ಮೈ ಲೋನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ನಮಗೆ ಇಲ್ಲಿ ಈ ರೀತಿಯಾಗಿ ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ.
ನೆಕ್ಸ್ಟ್ ನಾವು ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೋಬೇಕು. ನೆಕ್ಸ್ಟ್ ನಾವಿಲ್ಲಿ ನಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು OTPನ ಕಳಿಸ್ತಾರೆ. OTPನ ಎಂಟರ್ ಮಾಡಿಕೊಂಡು ರಿಜಿಸ್ಟರ್ ಆಗಿ ಕಂಟಿನ್ಯೂ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನನ್ನ ಒಂದು KYC ವೆರಿಫಿಕೇಷನ್ನ ಹೇಳಿತ್ತು. ಸೊ ನಾನು ಎಲ್ಲ ಡಾಕ್ಯುಮೆಂಟ್ಸ್ನ ನಾನು ಅಪ್ಲೋಡ್ ಮಾಡಿಕೊಂಡು ಇನ್ಫಾರ್ಮೇಷನ್ನ ಕೊಟ್ಟ ನಂತರ ನನ್ನ ಒಂದು KYC ಅನ್ನೋದು ವೆರಿಫಿಕೇಷನ್ ಏನಿದೆ ಅಪ್ರೂವ್ ಆಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ನನ್ನ ಒಂದು KYC ಏನಿದೆ 100% ಅಪ್ರೂವ್ಡ್ ಆಗಿದೆ. ಹಾಗೆ ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಬಂದುಬಿಟ್ಟು ನನಗೆ 25%ವರೆಗೂ ನಾನು ಫಿಲಪ್ ಮಾಡಿದ್ದೀನಿ. ಸೊ ಇನ್ನೂ ಫಿಲಪ್ ಮಾಡ್ಕೋಬೇಕು. ಹಾಗೆ ಎಂಪ್ಲಾಯ್ಮೆಂಟ್ ಇನ್ಫಾರ್ಮೇಷನ್ ಹಾಗೆ ನನ್ನ ಒಂದು ಸೆಲ್ಫಿ ಕೂಡ ನಾನು ಕೊಟ್ಟಿದ್ದೆ. ಸೊ ಅದು ಕೂಡ ಅಪ್ರೂವ್ ಆಗಿದೆ. ಸೊ ಇದನ್ನು ನಾನು ಕಂಟಿನ್ಯೂ ಮಾಡ್ಕೋಬೇಕು. ಕಂಟಿನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಹಾಗೆ ಇಲ್ಲಿ ಎಂಪ್ಲಾಯ್ಮೆಂಟ್ ಇನ್ಫಾರ್ಮೇಷನ್ ಬ್ಯಾಂಕ್ ಡೀಟೇಲ್ಸ್ನ ಕೇಳ್ತಾ ಇದೆ. ಈ ಒಂದು ಬ್ಯಾಂಕ್ ಡೀಟೇಲ್ ಬಂದ್ಬಿಟ್ಟು ನಮ್ಮ ಒಂದು ಬ್ಯಾಂಕ್ ಯಾವುದಾಗಿದೆ, ನಮ್ಮ ಒಂದು ಅಕೌಂಟ್ ಯಾವ ಬ್ಯಾಂಕಲ್ಲಿದೆ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಆಪ್ಷನ್ ಬಂದ್ಬಿಟ್ಟು ಲಾಸ್ಟ್ ಆಪ್ಷನ್ ಆಗಿದೆ. ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ನ ನಾವು ಸಬ್ಮಿಟ್ ಮಾಡ್ಕೋಬೇಕಾಗತ್ತೆ. ಸೊ ನಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಬಂದ್ಬಿಟ್ಟು IFSC ಕೋಡ್ ಹಾಗೆ ನಮ್ಮ ಒಂದು ಅಕೌಂಟ್ ನಂಬರ್, ನಮ್ಮ ಒಂದು ಬ್ಯಾಂಕ್ ಅಡ್ರೆಸ್, ಬ್ಯಾಂಕ್ ಬ್ರಾಂಚ್ ಎಲ್ಲಿದೆ, ಹಾಗೆ ನಮ್ಮ ಒಂದು ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್, ನಮ್ಮ ಒಂದು ಹೋಮ್ ಅಡ್ರೆಸ್ನ ನಾವು ಕೂಡ ಕೊಡಬೇಕಾಗತ್ತೆ. ಫೈನಲ್ ಆಗಿ ನಮ್ಮ ಒಂದು ಅಕೌಂಟ್ ನಂಬರ್ ಮೆನ್ಷನ್ ಮಾಡಿದ ನಂತರ ಕನ್ಫರ್ಮ್ ಅಕೌಂಟ್ ನಂಬರ್ ಮೇಲೆ ಮತ್ತೆ ಕ್ಲಿಕ್ ಮಾಡಿಕೊಂಡು ಎಂಟರ್ನ ನಾವು ಮಾಡ್ಕೋಬೇಕಾಗತ್ತೆ. ಸೊ ಇದಾಗಿದೆ ಇಲ್ಲಿಯ ಒಂದು ಲಾಸ್ಟ್ ಪ್ರೊಸೀಜರ್. ನಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಕೊಟ್ಟ ನಂತರ ಇಲ್ಲಿ ಲೋನ್ ಅಗ್ರಿಮೆಂಟ್ ಅನ್ನೋದು ಕಳಿಸ್ತಾರೆ. ಲೋನ್ ಅಗ್ರಿಮೆಂಟ್ ನಾವು ನೋಡಿಕೊಂಡು ಎಲ್ಲ ನಮಗೆ ಕರೆಕ್ಟ್ ಇದೆಪ್ಪ, ನಮಗೆ ಲೋನ್ ಕಂಟಿನ್ಯೂ ಮಾಡ್ಕೋಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತು ಅಂದರೆ ಅಗ್ರಿಮೆಂಟ್ಗೆ ಸೈನ್ ಮಾಡಿ ಕಂಟಿನ್ಯೂ ಮಾಡ್ಕೊಳ್ಳಿ. ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ನಮ್ಮ ಅಗ್ರಿಮೆಂಟ್ ಅಮೌಂಟ್, ಲೋನ್ ಅಮೌಂಟ್ ಅನ್ನೋದು ಏನಿರುತ್ತೆ ಅದನ್ನು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನಿಮ್ಮ ಒಂದು ಎಕ್ಸ್ಪೆನ್ಸ್ಗೆ ನೀವು ಯೂಸ್ ಮಾಡ್ಕೋಬೋದು. ಹಾಗೆ ಮಂತ್ಲಿ ರೀಪೇಮೆಂಟ್ ಅನ್ನೋದು ಇರುತ್ತೆ. ಸೊ ರೀಪೇಮೆಂಟ್ ಕೂಡ ಟೈಮ್ ಟು ಟೈಮ್ ನಾವು ಮಾಡಿಕೊಂಡ್ರೆ ಎನಿ ಡ್ಯೂ ಚಾರ್ಜಸ್ ಅನ್ನೋದು ಏನಿರುತ್ತೆ, ಯಾವುದೇ ಡ್ಯೂ ಚಾರ್ಜಸ್ ನಮಗೆ ಬೀಳೋದಿಲ್ಲ. ಸೊ ಈ ರೀತಿಯಾಗಿ ನಮ್ಮ ಒಂದು ಕ್ರೆಡಿಟ್ ಮೇಂಟೈನ್ ಕೂಡ ನಾವು ಮಾಡ್ಕೋಬೋದು, ಕ್ರೆಡಿಟ್ ಸ್ಕೋರ್ನ. ಹಾಗೆ ನಮ್ಮ ಒಂದು ಲೋನ್ ಅನ್ನೋದು ಕೂಡ ನಾವು ನೀಟಾಗಿ ಮೇಂಟೈನ್ ಮಾಡಿಕೊಂಡ್ರೆ ಫ್ಯೂಚರಲ್ಲಿ ನಮಗೆ ಇನ್ನೂ ಹಲವಾರು ಬ್ರಾಂಚ್ಗಳಿಂದ, ಹಲವಾರು ಅಪ್ಲಿಕೇಶನ್ಗಳಿಂದ ನಮಗೆ ಇನ್ನೂ ಜಾಸ್ತಿ ಲೋನನ್ನು ಕೊಡೋಕ್ಕೆ ನಮಗೆ ಅಪ್ರೂವಲ್ ಮಾಡ್ತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಕ್ಯಾಶ್ ಅನ್ನೋ ಒಂದು ಅಪ್ಲಿಕೇಶನಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ ಇಲ್ಲಿ ಕ್ವಿಕ್ಕಾಗಿ ಪರ್ಸ್ನಲ್ ಲೋನ್ಸ್ ಕೊಡ್ತಾ ಇದ್ದಾರೆ. ಅಪ್ ಟು ನಮಗೆ 3 ಲ್ಯಾಕ್ವರೆಗೂ ನಮಗೆ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ 100% ಡಿಜಿಟಲ್ ವರ್ಕ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾಗಿ ನಾವು ಪೇಪರ್ನ ಫಿಸಿಕಲ್ ಡಾಕ್ಯುಮೆಂಟೇಷನ್ ಅಂತೂ ಕೊಡೋದಿರೋದಿಲ್ಲ. ಆನ್ಲೈನ್ ಮುಖಾಂತರ ಅಪ್ಲೈ ಮಾಡೋದು ಇರುತ್ತೆ. ಹಾಗೆ ಇಲ್ಲಿ ಫ್ಲೆಕ್ಸಿಬಲ್ ರೀಪೇಮೆಂಟ್ ಇರುತ್ತೆ. ಸೊ ನಾವು ಆಪ್ಷನ್ಸ್ ಕೂಡ ನಮಗೆ ಕೊಟ್ಟಿರ್ತಾರೆ ಲೋನ್ಸ್ ಟೆನ್ಯೂರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ನಮಗೆ ಯಾವ ರೀತಿಯಾಗಿ ಈಸಿಯಾಗಿ ಫ್ಲೆಕ್ಸಿಬಲ್ ರೀತಿಯಾಗಿ ನಮಗೆ ರೀಪೇಮೆಂಟ್ ಬೇಕು ಆ ರೀತಿ ನಾವು ಮಾಡ್ಕೋಬಹುದು. ಹಾಗೆ ಇಲ್ಲಿ ಇನ್ಸ್ಟೆಂಟ್ ಲೋನ್ ಕೂಡ ನಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗೆ ಇಲ್ಲಿ EMI ಬಂದುಬಿಟ್ಟು ತುಂಬಾ ಈಸಿಯಾಗಿ ನಮಗೆ EMI ಸಿಗ್ತಾ ಇದೆ. ನಮಗೆ ಇಲ್ಲಿ ಎಲಿಜಿಬಿಲಿಟಿ ಬಂದುಬಿಟ್ಟು ಈ ಒಂದು ಅಪ್ಲಿಕೇಶನಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕು ಅಂದರೆ ನಮ್ಮ ಒಂದು ಏಜ್ ಬಂದುಬಿಟ್ಟು 21 ಇಯರ್ಸ್ ಮೇಲೆ ಆಗಿರಬೇಕು. ಹಾಗೆ 55 ಇಯರ್ಸ್ ಒಳಗಡೆನೇ ಇರಬೇಕು. ಮಿನಿಮಮ್ ಮಂತ್ಲಿ ಇನ್ಕಮ್ ಬಂದುಬಿಟ್ಟು ನಮ್ಮದು 50,000 ಇರಬೇಕಾಗುತ್ತೆ. ಸೊ ಇಲ್ಲಿ ಆ ಒಂದು 50,000 ಏನಿದೆ ಅದು ನಮಗೆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗ್ತಾ ಇರಬೇಕು. ಹೀಗೆ ನಾನು ಹಲವಾರು ಅಪ್ಲಿಕೇಶನಿಂದ ನಿಮ್ಮ ಜೊತೆಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಇದಾಗಿದೆ ಇವತ್ತಿನ ವಿಡಿಯೋ ಗಾಯ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.